ನಮಸ್ಕಾರ ಸ್ನೇಹಿತರೆ. ಇಂದಿನ ಪ್ರಪಂಚಕ್ಕೆ ಬೇಕೇ ಬೇಕಾದಂಥ ಒಂದು ಒಳ್ಳೆ ಸುಭಾಷಿತ. ಈ ಸುಭಾಷಿತದ ಬ್ಯೂಟಿ ಏನಪ್ಪ ಅಂತಂದ್ರೆ ಅಕ್ಷರಗಳ ಜೊತೆ ಎಷ್ಟು ಚೆನ್ನಾಗಿ ಆಟ ಆಡ್ಬೋದು ಅಂತ ಅದು ಒಂದು. ಆಮೇಲೆ ಅದರಲ್ಲಿರುವಂಥ ಒಂದು ನೀತಿ ಅದು ನಮಗೆ ಖಂಡಿತ ಬೇಕು ಅನ್ಸುತ್ತೆ. ಕೇಳಿ ನೋಡಿ, ತುಂಬ ಚೆನ್ನಾಗಿದೆ. ಏನಪ್ಪ ಅಂತಂದ್ರೆ ಈ ಸುಭಾಷಿತ ಈ ಥರ: ಸಾಕ್ಷರಾಹ ವಿಪರೀತಶ್ಚೇತ್ ರಾಕ್ಷಸಾಹ ಏವ ಕೇವಲಂ ಸರಸೋ ವಿಪರೀತಶ್ಚೇತ್ ಸರಸತ್ವಂ ನ ಮುಂಚತಿ. ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲೊಂದು ಪದ ನೋಡಿ, ಸಾಕ್ಷರಾಹ, ಸಾಕ್ಷರ ಇದೆ. ಇದನ್ನ ರಿವರ್ಸ್ ಮಾಡಿಬಿಟ್ರೆ ರಾಕ್ಷಸಾಹ ಆಗ್ಬಿಡತ್ತೆ. ಎಷ್ಟು ಚೆನ್ನಾಗಿದೆಲ್ಲ, ಸಾಕ್ಷರ ಹೋಗಿ ರಾಕ್ಷಸ ಆಗ್ಬಿಡತ್ತೆ. ಅದೇ ರೀತಿ ಸರಸ ಅನ್ನೋದು ರಿವರ್ಸ್ ಮಾಡಿ ಸರಸ, ಅದು ಸರಸತ್ವ ಹಾಗೆ ಇರುತ್ತೆ ಅಂತ. ಅಂದ್ರೆ ಸಾಕ್ಷರಾಹ ವಿಪರೀತಶ್ಚೇತ್ ರಾಕ್ಷಸಾಹ ಏವ ಕೇವಲಂ. ಸಾಕ್ಷರ ಅನ್ನೋದನ್ನ ಬೈ ಚಾನ್ಸ್ ರಿವರ್ಸ್ ಮಾಡಿಬಿಟ್ರೆ ಅದು ರಾಕ್ಷಸ ಆಗ್ಬಿಡತ್ತೆ. ಅಂದ್ರೆ ಯಾರು ನಾವಿವತ್ತು ಲಿಟ್ರೇಟ್ ಅಂತೀವಲ್ಲ, ಅಂದ್ರೆ ತುಂಬಾ ಓದ್ಕೊಂಡಿದ್ದಾರೆ ಅಂತ, ಜ್ಞಾನವನ್ನು ಸಂಪಾದನೆ ಮಾಡಿದರೆ ತುಂಬಾ ಓದ್ಕೊಂಡಿದ್ದಾರೆ ಅಂತ, ಅವರು ಆ ಜ್ಞಾನವನ್ನ ಸರಿಯಾಗಿ ಉಪಯೋಗಿಸ್ಕೊಳ್ತಾ ಇದ್ರೆ ರಾಕ್ಷಸರೇ ಆಗ್ಬಿಡ್ತಾರೆ ಅಲ್ವಾ. ಈಗಿನ ಪ್ರಪಂಚದಲ್ಲಿ ನೋಡ್ತಾ ಇದೀವಲ್ಲ, ತುಂಬಾ ಓದಿರೋರೆ ತೊಂದರೆ ಕೊಡ್ತಾ ಇರೋದು ಪ್ರಪಂಚಕ್ಕೆ. ತುಂಬಾ ಓದಿರ್ತಾರೆ, ಎಲ್ಲ ತಿಳ್ಕೊಂಡಿರ್ತಾರೆ, ಆದ್ರೆ ಬೇರೆಯವ್ರಿಗೆ ತೊಂದರೆ ಮಾಡ್ತಾ ಇರ್ತಾರೆ, ಪ್ರಪಂಚಕ್ಕೆ ತೊಂದರೆ ಮಾಡ್ತಾ ಇರ್ತಾರೆ. ಯಾಕೆಂದ್ರೆ ಅವರು ಸಾಕ್ಷರರು ಅಷ್ಟೇ, ಅವರು ಲಿಟರೇಟ್ಸ್. ಯಾವಾಗ ಈ ಸಾಕ್ಷರರು ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಂಡ್ಬಿಡ್ತಾರೋ ಅವರು ರಾಕ್ಷಸರೇ ಆಗ್ಬಿಡ್ತಾರೆ. ಯಾಕೆಂದ್ರೆ ಅವ್ರ ಹತ್ರ ಜ್ಞಾನನೂ ಇರುತ್ತೆ, ಆಮೇಲೆ ಅವ್ರಿಗೆ ತೊಂದರೆ ಕೊಡೋದು ಹೇಗೆ ಅಂತಲೂ ತಿಳಿದಿರುತ್ತೆ. ಇದನ್ನ ನಾವು ದಿನನಿತ್ಯ ನ್ಯೂಸಲ್ಲಿ ನೋಡ್ತಾ ಇರ್ತೀವಲ್ಲ ಸ್ನೇಹಿತರೆ, ಅಲ್ವಾ. ಎಷ್ಟು ಚೆನ್ನಾಗಿದೆ ನೋಡಿ: ಸಾಕ್ಷರಾಹ ವಿಪರೀತಶ್ಚೇತ್ ರಾಕ್ಷಸಾಹ ಏವ ಕೇವಲಂ. ಆದರೆ ಸರಸೋ, ಸರಸ ಅಂದ್ರೆ ಸಜ್ಜನರು ಅಂತ, ಒಳ್ಳೆ ಜನರು, ಒಳ್ಳೆ ಹೃದಯ ಇರುವವರು ಸಜ್ಜನರು. ವಿಪರೀತಶ್ಚೇತ್ ಸರಸತ್ವಂ ನ ಮುಂಚತಿ. ಸರಸ ಅನ್ನೋದು ನೀವು ರಿವರ್ಸ್ ಆದ್ರೂ ಓದಿ ಸರಸಾನೆ, ಈ ಕಡೆಯಿಂದ ಆದ್ರೂ ಓದಿ ಸರಸಾನೆ. ಸಜ್ಜನರು ಏನೇ ಆದ್ರೂ ಅವರ ಸಜ್ಜನತ್ವವನ್ನ ಉಳಿಸ್ಕೊಂಡೇ ಇರ್ತಾರೆ, ಅವರು ದುರ್ಜನರು ಆಗೋದಕ್ಕೆ ಸಾಧ್ಯವಿಲ್ಲ ಅಂತ. ಅಂದ್ರೆ ನಾವು ಸಾಕ್ಷರಕ್ಕಿಂತಲೂ ಹೆಚ್ಚಾಗಿ ಸಜ್ಜನರಾಗಿ ಬದುಕಿದ್ರೆ ಸಮಾಜಕ್ಕೆ ಯಾವತ್ತಿಗೂ ಒಳ್ಳೇದಾಗತ್ತೆ ಅಂತ. ಎಷ್ಟು ಚೆನ್ನಾಗಿದೆಯಲ್ಲ ಸ್ನೇಹಿತರೆ. ಆದ್ರಿಂದ ನಾವು ನಮ್ಮ ಮಕ್ಕಳನ್ನ ಸಾಕ್ಷರರನ್ನಾಗೂ ಮಾಡೋಣ, ಸಜ್ಜನರನ್ನಾಗಿ ಮಾಡೋದನ್ನ ಮರಿದೇ ಇರೋಣ ಅಲ್ವಾ. ತುಂಬಾ ಇಂಪಾರ್ಟೆಂಟ್ ಅದು. ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸ್ನಿಂಗ್. ಥ್ಯಾಂಕ್ ಯು.